ಸುಟ್ರು ಹೋಗಲ್ಲ ಅನ್ನೋ ಮಾತಿನಂತೆ ತಾಂಡವ್ ಯಾವತ್ತೂ ಬದಲಾಗಲ್ಲ. ಭಾಗ್ಯ ಜೀವನ ಹಾಳು ಮಾಡ್ಬೇಕು ಅಂತ ಮಾಡೋ ಕುತಂತ್ರ ಒಂದೆರಡಲ್ಲ. ಇದೀಗ ತಾಂಡವ್ ಒಳ್ಳೆತನದ ಮುಖವಾಡ ಹಾಕಿಕೊಂಡು ಭಾಗ್ಯ ಹಿಂದೆ ಬಂದಿದ್ದಾನೆ. ಭಾಗ್ಯ ಜೊತೆ ಇದ್ದುಕೊಂಡೇ ಆಕೆ ಹಿಂದೆ ಷಡ್ಯಂತರ ಮಾಡ್ತಾ ಇದ್ದಾನೆ. ಮತ್ತೊಂದ್ ಕಡೆ ಇಷ್ಟು ದಿನ ಭಾಗ್ಯಾಳೆ ನನ್ನ ಸೊಸೆ ಅಂತಿದ್ದ ಕುಸುಮ ಕೂಡ ಈಗ ಶ್ರೇಷ್ಠಾಳನ್ನ ತನ್ನ ಸೊಸೆ ಅಂತ ಮನೆಗೆ ಕರೆಸಿದ್ದಾಳೆ. ಅಷ್ಟಕ್ಕೂ ಸೀರಿಯಲ್ ಅಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಾಗೆ ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ಹಾಗೂ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ರೋಚಕ ತಿರುವು ಪಡೆದುಕೊಂಡಿದೆ. ಇಷ್ಟು ದಿನ ಒಂಟಿ ಹೋರಾಟ ನಡೆಸ್ತಾ ಇದ್ದ ಭಾಗ್ಯ ಈಗ ಮತ್ತೆ ಜಂಟಿ ಜೀವನ ನಡೆಸಲು ಸಿದ್ಧವಾಗಿದ್ದಾಳೆ. ತನ್ನ ಜೀವನದ ಕಹಿ ಘಟನೆಗಳನ್ನ ಮರೆತು ಆದಿಯನ್ನ ಪ್ರೀತಿಸಿ ಮದುವೆ ಆಗಲು ಮುಂದಾಗಿದ್ದಾಳೆ. ಈಗಾಗಲೇ ಮದುವೆಗೆ ಸಿದ್ಧತೆ ನಡೀತಾ ಇದೆ. ಮತ್ತೊಂದ್ ಕಡೆ ತಾನು ನಿಜ ರೂಪ ಬಯಲಾಗಿದೆ. ಆತ ಭಾಗ್ಯ ಜೊತೆ ಇದ್ದುಕೊಂಡೇ ಷಡ್ಯಂತರ ನಡೆಸ್ತಾ ಇದ್ದಾನೆ. ಭಾಗ್ಯ ಮುಂದೆ ಸೋತು ಸುಣ್ಣವಾದ್ರೂ ತಾನು ಮಾತ್ರ ಬದಲಾಗಲ್ಲ. ಹಳೆ ದ್ವೇಷವನ್ನ ಈಗಲೂ ಮುಂದುವರಿಸಿದ್ದಾನೆ. ಭಾಗ್ಯ ಜೀವನ ಸರ್ವನಾಶ ಮಾಡ್ಬೇಕು ಅಂತ ಏನಾದ್ರೂ ಮಾಡ್ತಾನೆ ಇರ್ತಾನೆ. ಇಷ್ಟು ದಿನ ಶ್ರೇಷ್ಠ ಜೊತೆ ಇದ್ದ ತಾಂಡವ್ ಈಗ ಆಕೆಯನ್ನ ಬಿಟ್ಟು ಭಾಗ್ಯ ಮನೆಗೆ ಬಂದಿದ್ದ. ತಾನು ಬದಲಾಗಿದ್ದೇನೆ ಎಂದೆಲ್ಲ ಡ್ರಾಮಾ ಮಾಡಿದ್ದ. ಇದೀಗ ಆದಿಭಾಗ್ಯ ಮದುವೆಗೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ತನ್ವಿ ಸುನಂದಾಳನ್ನ ಕೂಡ ಒಪ್ಪಿಸಿದ್ದಾನೆ. ಇವೆಲ್ಲದರ ಹಿಂದೆ ತಾಂಡವ್ ಬೇರೆಯದ್ದೇ ಪ್ಲಾನ್ ಇದೆ. ಯಾಕಂದ್ರೆ ತಾಂಡವ್ ಭಾಗ್ಯ ಜೀವನ ಹಾಳು ಮಾಡ್ಬೇಕು ಅಂತ ಆಕೆ ಹಿಂದೆ ಸುತ್ತುತ್ತಾ ಇರೋದು. ಇದೀಗ ಆದಿಭಾಗ್ಯ ಮಧ್ಯೆ ಬಿರುಕು ಮೂಡುವಂತೆ ಮಾಡಿ ಆ ಮದುವೆ ನಿಲ್ಲಿಸಲು ಈ ಡ್ರಾಮಾ ಮಾಡ್ತಿದ್ದಾನೆ. ಮತ್ತೊಂದ್ ಕಡೆ ಇಷ್ಟು ದಿನ ಭಾಗ್ಯಾಳೆ ನನ್ನ ಸೊಸೆ ಅಂತ ಹೇಳ್ತಿದ್ದ ಕುಸುಮ ಈಗ ಉಲ್ಟಾ ಹೊಡೆದಿದ್ದಾಳೆ. ಕುಸುಮ ಏಕಾಏಕಿ ಶ್ರೇಷ್ಠಾಳನ್ನ ಮನೆಗೆ ಕರೆಸಿದ್ದಾಳೆ. ಅಷ್ಟೇ ಅಲ್ಲ, ಶ್ರೇಷ್ಠ ನನ್ನ ಸೊಸೆ ಅಂದಿದ್ದಲ್ಲದೆ ಆಕೆಯನ್ನ ಗಟ್ಟಿಯಾಗಿ ಹಗ್ ಮಾಡಿದ್ದಾಳೆ. ಇದನ್ನು ನೋಡಿ ಮನೆಯವರೆಲ್ಲ ಶಾಕ್ ಆಗಿದ್ದಾರೆ. ಆದ್ರೆ ಕುಸುಮ ಈ ಪ್ಲಾನ್ ಮಾಡಿರೋದು ಭಾಗ್ಯಗಾಗಿ. ಭಾಗ್ಯ ತಾಂಡವ್ ಜೊತೆಗಿದ್ರೆ ಆತ ನರಕ ತೋರಿಸ್ತಾನೆ ಅನ್ನೋದು ಕುಸುಮಾಗೆ ಗೊತ್ತಿದೆ. ಶ್ರೇಷ್ಠಾಳನ್ನ ತನ್ನ ಬಲೆಗೆ ಬೀಳಿಸಿ ಮಗನ ಜೊತೆ ಇರುವಂತೆ ಮಾಡಿ ಬಳಿಕ ಆದಿಭಾಗ್ಯ ಮದ್ವೆ ಮಾಡಿಸಲು ಕುಸುಮ ಈ ಪ್ಲಾನ್ ಮಾಡಿದ್ದಾಳೆ. ಹೀಗಾಗಿ ಆದಿಭಾಗ್ಯ ಮದ್ವೆ ತಾಂಡವ್ ಮುಂದೆಯೇ ನಡೆಯೋದು ಫಿಕ್ಸ್ ಆಗಿದೆ. ಇನ್ನು ತನ್ಮಯ್ ಭಾಗ್ಯ ಎರಡನೇ ಮದ್ವೆಗೆ ಒಪ್ಪಿದ್ರೆ ತನ್ವಿಗೆ ಈ ಮದ್ವೆ ಒಪ್ಪಿಗೆ ಇರಲಿಲ್ಲ. ಭಾಗ್ಯ ತಾಂಡವ್ ಜೊತೆ ಇರ್ಬೇಕು ಅಂತ ಬಯಸ್ತಾ ಇದ್ದಾಳೆ. ಯಾಕಂದ್ರೆ ತಾಂಡವ್ ಬದಲಾಗಿದ್ದಾನೆ ಅಂತ ಆಕೆ ಇಷ್ಟು ದಿನ ಅಂದ್ಕೊಂಡಿದ್ಲು. ಇದೀಗ ತನ್ಮಯ್ ತನ್ವಿಗೆ ಅಮ್ಮ ನಾವು ಖುಷಿಯಾಗಿರ್ಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಅವರಿಗಾಗಿ ಏನಾದ್ರೂ ಮಾಡ್ಲೇಬೇಕು, ಅಮ್ಮ ಖುಷಿಯಾಗಿರ್ಬೇಕು ಅಂದ್ರೆ ಆದಿ ಅಂಕಲ್ನ ಮದ್ವೆ ಆಗ್ಬೇಕು ಅಂತ ಹೇಳಿದ್ದಾನೆ. ಇದೀಗ ತನ್ಮಯ್ ಮಾತು ಕೇಳಿದ ತನ್ವಿ ಮನಸ್ಸು ಬದಲಾಯಿಸಿದ್ದಾಳೆ. ಆದಿಭಾಗ್ಯ ಮದ್ವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ. ಇದರಿಂದ ಮನೆಯವರು ಖುಷಿ ಪಟ್ರೆ ತಾಂಡವ್ಗೆ ಶಾಕ್ ಆಗಿದೆ. ತನ್ನ ಪ್ಲಾನ್ ತನಗೆ ಉಲ್ಟಾ ಹೊಡಿತಲ್ವಾ ಅಂತ ಮನಸ್ಸಲ್ಲೇ ಅಂದ್ಕೊಂಡಿದ್ದಾನೆ. ಒಟ್ಟಾರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಸ್ಟೋರಿಯಲ್ಲಿ ಸಾಕಷ್ಟು ಟ್ವಿಸ್ಟ್ ಎದುರಾಗಲಿದೆ. ಇದೀಗ ತಾಂಡವ್ ಬದಲಾಗಿಲ್ಲ ಅನ್ನೋದು ಮನೆಯವರ ಮುಂದೆ ಬಯಲಾಗುತ್ತಾ, ಆದಿಭಾಗ್ಯ ಮದುವೆ ನಡೆಯುತ್ತಾ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಸೊ ಈ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.